ಗಾಂಧಿನಗರದಲ್ಲಿ ಡಿಕೆ ಸಿನಿಮಾದ್ದೇ ಡಿಕೆ ಸಾಹೇಬ್ರದ್ದೇ ಸಿಕ್ಕಾಪಟ್ಟೆ ಸುದ್ದಿ. ನಿಮ್ಗೆಲ್ಲ ಗೊತ್ತಿದೆ, ಸನ್ನಿ ಲಿಯೋನ್ ಗಾಂಧಿನಗರಕ್ಕೆ ಬಂದು ಏನೆಲ್ಲ ಸುದ್ದಿ ಹಬ್ಸಿದ್ರು, ಏನೆಲ್ಲ ಸುದ್ದಿ ಮಾಡಿದ್ರು ಅನ್ನೋದನ್ನ ನಾವು ಈಗಾಗಲೇ ನಿಮ್ಗೆ ಕರ್ಟನ್ ರೈಸರ್ ಆಗಿ ಪ್ರಿವ್ಯೂ ಆಗಿ ಅದರ ಡೀಟೇಲ್ಸ್ ಅನ್ನ ಕೊಟ್ಟಿದ್ವಿ. ಇವತ್ತು ಏನು ಸೆಟ್ ನಲ್ಲಿ ನಮ್ಮ ಸುವರ್ಣ ತಂಡ ಎಲ್ಲ ಓಡಾಡಿದೆ, ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದಾರೆ. ಇವತ್ತು ಸನ್ನಿ ಲಿಯೋನ್ ಗಾಂಧಿನಗರಕ್ಕೆ ಬಂದು ಡಿಕೆ ಸಿನಿಮಾದ ಸೆಟ್ ಅಲ್ಲಿ ಹೇಗೆಲ್ಲ ಸ್ಟೆಪ್ಸ್ ಹಾಕಿದ್ದಾರೆ, ಪ್ರೆಸ್ ಮೀಟ್ ಅಲ್ಲಿ ಏನ್ ಮಾತಾಡಿದ್ರು, ಎಲ್ಲದರ ಡೀಟೇಲ್ ಈಗ ಸಿನಿಮಾ ಹಂಗಾಮದಲ್ಲಿ. ರಕ್ಷಿತಾ ಪ್ರೇಮ್ ನಿರ್ಮಾಣದ ಡಿಕೆ ಸಿನಿಮಾದ ಜೋಗಿ ಪ್ರೇಮ್ ಸ್ವತಃ ಬರೆದು ಹಾಡಿರುವ ಸೇಸಮ್ಮ ಸೇಸಮ್ಮ ಬಾಗಿಲು ತೆಗೆಯೇ ಸೇಸಮ್ಮ ಹಾಡಿಗೆ ಮಾಜಿ ನೀಲಿ ತಾರೆ ಸನ್ನಿ ಲಿಯೋನ್ ಹೆಜ್ಜೆ ಹಾಕಿದ್ರು. ಒಂದು ಸಿನಿಮಾ ಮಾಡೋಕ್ಕೆ ಪ್ರೇಮ್ ಒಬ್ಬರೇ ಇದ್ದರೆ ಸಾಲದು, ಎಲ್ಲರೂ ಇರಬೇಕು. ನಾಗಿ ಹ್ಯಾಸ್ ಟು choreograph the song, or we have to put in the money. Sunny, like artists have to come in for special appearances. So ಒಂದು ಒಳ್ಳೆ ಹಾಡು ಚಿತ್ರೀಕರಣ ಮಾಡೋಕ್ಕೆ ಇಷ್ಟು ಜನರು ಬೇಕಾಗ್ತಾರೆ. ಆ್ಯಂಡ್ ಸನ್ನಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಸ್ಪೆಷಲ್ ಪಾರ್ಟ್ ಆಫ್ ಇಟ್. ಇನ್ನು ಸನ್ನಿ ಇಂಟ್ರೊಡಕ್ಷನ್ ವಿಷಯಕ್ಕೆ ಬರೋದಾದ್ರೆ ಬಾಗಿಲು ತೆಗೆಯೇ ಸೇಸಮ್ಮ ಅಂತ ಉದ್ಗರಿಸ್ತಾರೆ. ಇಲ್ಲಿಂದ ಶುರುವಾಗುತ್ತೆ ಫಾಸ್ಟ್ ಬೀಟ್ಸು, ಎನರ್ಜಿ ಸ್ಟೆಪ್ಸು. ಎರಡು ದೇಸಿ ಕಾಸ್ಟ್ಯೂಮ್ ನಲ್ಲಿ ಕಾಣಿಸಿಕೊಳ್ಳೋ ಸನ್ನಿಯನ್ನ ಸಿಕ್ಕಾಪಟ್ಟೆ ಹಾಟು ಘಾಟು ಅಂತ ತೋರಿಸದೆ ಹೋದ್ರು ಪ್ರೇಮ್ ಒಂದ್ ರೇಂಜ್ಗೆ ಸನ್ನಿಯನ್ನ ತೋರಿಸೋ ಪ್ರಯತ್ನವನ್ನಂತೂ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿತ್ತು. ನಿನ್ನೆ ರಾತ್ರಿಯೆಲ್ಲ ಹಾಡಿಗೆ ಸ್ಟೆಪ್ಸ್ ಪ್ರಾಕ್ಟೀಸ್ ಮಾಡಿದ್ರಿಂದ ಸನ್ನಿ ಸ್ವಲ್ಪ ಫಾಸ್ಟ್ ಆಗಿ ಕೊರಿಯೋಗ್ರಾಫರ್ ನಾಗೇಶ್ ಅವರು ಹೇಳ್ಕೊಟ್ಟ ಸ್ಟೆಪ್ಗಳನ್ನ ಫಾಲೋ ಮಾಡ್ತಿದ್ರು. ವಿಶೇಷ ಸ್ಟೆಪ್ಸ್ ಅಂದರೆ ಏನಿಲ್ಲ, ನಾರ್ಮಲ್ ಆಗಿ. ಬಟ್ ಏನಂದರೆ ಅವಳನ್ನ ಒಂದು ಸ್ವಲ್ಪ ತೋರಿಸೋದ್ರಲ್ಲಿ ಏನು ಜಗಮಗಿಸೋ ಲೈಟಿಂಗ್ ಸೆಟ್ ನಲ್ಲಿ ಸನ್ನಿ ಸನ್ ಲೈಟ್ ತರಾನೇ ಹೊಳಿತಾ ಇದ್ರು. ಜೊತೆಗೆ ಸೆಟ್ ಅಲ್ಲಿ ಸನ್ನಿ ಫೋಟೋ ಬೇರೆ ಎಲ್ಲರ ಗಮನ ಸೆಳೆತಿತ್ತು. ಡೈರೆಕ್ಟರ್ ಮಹೇಶ್ ಬಾಬು ಸಹ ಈ ಹಾಡಿನಲ್ಲಿ ಕಾಣಿಸ್ಕೊಳ್ತಾರೆ. ಹಾಡಿನ ಕೊನೆಯಲ್ಲಿ ಸನ್ನಿ ಹಿಂದೆ ಹೋಗೋರು ಇವ್ರೆ ಅಂತ ನೋಡಿ. ತುಂಬಾ ವಿಚಿತ್ರವಾಗಿ ಕಂಡ ಮತ್ತೊಬ್ಬ ಕಲಾವಿದ ಅಂದ್ರೆ ಶೋಭರಾಜ್ ಮಂತ್ರವಾದಿ ಗೆಟಪ್ ನಲ್ಲಿ ಕಾಣಿಸ್ಕೊಳ್ತಾರೆ. ಇದರಲ್ಲಿ ಒಂಥರ ವಿಚಿತ್ರ ಕ್ಯಾರೆಕ್ಟ್ರೇ ನಂದು. ಒಂದು ಡಿ ಕೆ ಸಿನಿಮಾದಲ್ಲಿ ಪ್ರೇಮ್ ಅವರು ಅಂದ್ಕೊಂಡಿರೋಂಥ ಕ್ಯಾರೆಕ್ಟ್ರ್ ಇದು. ಅಂದರೆ ಯೂಶ್ವಲಿ ಎಲ್ಲ ಕಡೆ ಒಂದೊಂಥರ ಮಾಮೂಲಿ ಪಾತ್ರಗಳಿರೋದು, ಅಂದರೆ ಗೆಟಪ್ ಇರ್ತಿರ್ಲಿಲ್ಲ. ಸೊ ಈ ಚಿತ್ರದಲ್ಲಿ ಡಿಫ್ರೆಂಟಾಗಿ ಎಲ್ಲ ಈ ಡಿ ಕೆಯಲ್ಲಿ ಎಲ್ಲ ಡಿಫ್ರೆಂಟ್. ಈಗ ನೀವು ಡಿ ಕೆ ಸಿನಿಮಾ ನೋಡಿದ್ಮೇಲೆ ನೀವು ಅನ್ಕೊಂಡಂಗೆ ಸಿನಿಮಾ ಇರೋಲ್ಲ ಇದು. ಸೊ ಪಾತ್ರಗಳು, ಅವ್ರ ಗೆಟಪ್ಗಳು ಎಲ್ಲ ಡಿಫ್ರೆಂಟ್ ಆಗೈತೆ. ಸನ್ನಿ ಲಿಯೋನ್ ಜೊತೆಗೆ ಮೋಸ್ಟ್ಲಿ ನೀನೆಲ್ಲ ಡ್ಯಾನ್ಸ್ ಮಾಡಿದ್ರೆ ಅನ್ಸುತ್ತೆ. ಇವತ್ತೇನಿರುತ್ತೆ ವಿಶೇಷವಾಗಿ? ಇವತ್ತು ಅದೇ ಇರುತ್ತೆ ಸರ್, ನಾವು 3 ದಿನ ಅವ್ರ ಜೊತೆ ಅದೇ ಇರುತ್ತೆ. ಆ್ಯಂಡ್ ತುಂಬ ಪ್ರೊಫೆಷನಲ್ ಆರ್ಟಿಸ್ಟ್ ಅಮ್ಮ. ಆ್ಯಂಡ್ ಶಿ ನೋಸ್ ನಾವು ಅಂದ್ಕೊಂಡು ಬಂದಾಗ ಕನ್ನಡ ಲಿರಿಕ್ಸ್ ಇದು ಗೊತ್ತಾಗಲ್ಲ ಅಂತ. ಬಟ್ ಶಿ ಈಸ್ ವೆರಿ ಬ್ರಿಲಿಯಂಟ್. ಊರಲ್ಲಿ ಒಂದು ಅದೇ ಹುಡುಗಿರಿಂದ ಹೋಗೋಂಥ ಒಂದು ಕ್ಯಾರೆಕ್ಟರ್, ಅದು ಸಿನಿಮಾದಲ್ಲಿ ಬರೋ ಗೆಸ್ಟ್